ಬೀದರ್ದು ಅವರು ಇಬ್ರು ಏನು ವ್ಯಕ್ತಿಗಳನ್ನ ಐಡೆಂಟಿಫೈ ಮಾಡಿದ್ದಾರೆ. ಅವರು ಈಗ ಅವ್ರನ್ನೆಲ್ಲ ಫಾಲೋ ಅಪ್ ಮಾಡ್ತಿದ್ದಾರೆ. ಫಾಲೋ ಅಪ್ ಮಾಡೋದಿಗೆ ಹೋದ್ರು, ಮತ್ತೆ ಅಲ್ಲಿಂದ ಬಸ್ನಲ್ಲಿ ಹೋಗಕ್ಕೆ ಹೊರಟಿದ್ರು. ಅವ್ರನ್ನೆಲ್ಲ ಟ್ರ್ಯಾಕ್ ಮಾಡಿ ಈಗ ಅವರಿಗೆ ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಬಹುಶಃ 1 or 2 days ಅಲ್ಲಿ ಅವ್ರನ್ನ ಪ್ರಯತ್ನ ನಡೀತಾ ಇದೆ. ಐಡೆಂಟಿಫೈ ಅಂತೂ ಆಗಿದೆ. ಅದು ಏನಾಗಿದೆ, ಅವರು ಫಾಲೋ ಮಾಡಿಕೊಂಡು ಅವರನ್ನ ಎಷ್ಟು ದಿವಸ, ಸುಮಾರು ದಿವಸದಿಂದ ಬಹುಶಃ ಅವರು ಫಾಲೋ ಮಾಡಿರ್ಬೋದು. ಅವರು ಹೈದರಾಬಾದ್ ಕಂಪನಿಗೆ, ಅವರು ಪ್ರೈವೇಟ್ ಕಂಪನಿಗೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ, ಹಣ ಟ್ರಾನ್ಸ್ಪೋರ್ಟ್ ATMಗಳಿಗೆಲ್ಲ ಮಾಡಿ ಫಿಲ್ ಮಾಡೋದಕ್ಕೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಬ್ಯಾಂಕ್ನವರು. ಅವರು ಪ್ರತಿನಿತ್ಯ ಯಾರೊಬ್ರು ಆರ್ಮ್ಡ್ ಗಾರ್ಡ್ ಇರಬೇಕು ವೆಹಿಕಲ್ನಲ್ಲಿ. ಅವತ್ತೇ ಆರ್ಮ್ಡ್ ಗಾರ್ಡ್ ಇಲ್ಲ. ಸೊ ಅದನ್ನ ನೋಡ್ಕೊಂಡಿದ್ದು ಅವರು ಮಾಡಿ ಆ ಬಾಕ್ಸನ್ನ ಹಂಗೆ ಮೋಟರ್ ಬೈಕ್ ಮೇಲೆ ಬಾಕ್ಸನ್ನ ಇಟ್ಕೊಂಡು ಹೊರಟಿದ್ದಾರೆ. ಹೋಗಿ ಆಮೇಲೆ ಅದನ್ನ ಬಾಕ್ಸನ್ನ ಇದು ಮಾಡಿ ಬ್ಯಾಗ್ಗಳಿಗೆ ಕ್ಯಾಶ್ ಟ್ರಾನ್ಸ್ಫರ್ ಮಾಡ್ಕೊಂಡೆಲ್ಲ ಏನೇನೋ ನಡೆದಿದೆ. ಇದನ್ನೆಲ್ಲ ಟ್ರ್ಯಾಕ್ ಮಾಡಿದ್ದಾರೆ ನಮ್ಮವರು. ಸೊ ಈಗ ಟೀಮಿಗೆ ಹೈದರಾಬಾದಿಗೆ ಹೋಗಿದೆ, ಇಂದೋರಿಗೆ ಹೋಗಿದೆ, ಎಲ್ಲೆಲ್ಲಿ ನಾವು ಇನ್ಫಾರ್ಮೇಶನ್ ಇದೆ ಅಲ್ಲೆಲ್ಲ ನಮ್ಮ ಟೀಮ್ ಹೋಗಿದ್ದಾವೆ. 1-2 ದಿವಸದಲ್ಲಿ ಸೆಕ್ಯೂರ್ ಮಾಡುವಂತ ಪ್ರಯತ್ನ ನಡೀತಾ ಇದೆ. ಅಲ್ಲ, ಈಗೆಲ್ಲ ತನಿಖೆ ನಡೀತಾ ಇದೆಯಲ್ಲ, ನಾವು ತನಿಖೆ ಸಂಪೂರ್ಣ ಆಗೋವರೆಗೂ ನಾವು ಯಾವುದನ್ನು ಕೂಡ ರಿವೀಲ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ನಮಗೂ CIDನವ್ರು ನಮಗೂ ಹೇಳಲ್ಲ. ಅವ್ರ ತನಿಖೆ ವರದಿ ಒಪ್ಪಿಸೋವರೆಗೂ ಅವರು ಕೆಲವು ವಿಷಯಗಳು ನಮಗೂ ಕೂಡ ಹೇಳೋದಿಲ್ಲ. ಅವರು ನೋಡೋಣ, ಅವ್ರಿಗೆ ಅವಕಾಶ ಕೊಡಬೇಕಲ್ಲ, ಸಫಿಷಿಯೆಂಟ್ ಟೈಮು ಅಪರ್ಚುನಿಟೀಸು ಅವರಿಗೆ ಕೊಡಬೇಕಾಗತ್ತೆ, ಕೊಡ್ತಾರೆ. ಕೊಟ್ಟು ಅವರ ವಾಯ್ಸ್ ಇದನ್ನ ತಗೊಂಡು ಆನಂತರ ಕಂಪೇರ್ ಮಾಡಿ ಇದೆಲ್ಲ ಮಾಡ್ತಾರೆ. ಆಲ್ ದಟ್ ಈಸ್ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್. ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ, ಅವ್ರದ್ದು ಇಲಾಖೆದು ಸಂಬಂಧ ಇಲ್ಲ. ಬೇರೆ ಏನೋ ಅವರ ಏನೋ ಪರ್ಸನಲ್ ವಿಚಾರ ಮಾತಾಡಕ್ ಬಂದಿದೆ. ಅಲ್ಲ, ಇನ್ವೆಸ್ಟಿಗೇಷನ್ ಮಾಡ್ತೀವಲ್ಲ, ಅದು ನಿರಂತರವಾಗಿ ಅಲ್ಲಲ್ಲೇ ಅವಾಗವಾಗೇ ಆಗ್ತಾ ಇರ್ತದೆ. ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಯಾರು ಕಲ್ಪ್ರಿಟ್ಸ್ ಇರ್ತಾರೆ ಅಂತವರಿಗೆ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದನ್ನ ಮಾಡ್ತೀವಿ. ಅನೇಕ ಪ್ರಕರಣಗಳು ಈ ರೀತಿ ರಾಜ್ಯದಲ್ಲಿ ಆಗಿದ್ದಾಗ ಅವೆಲ್ಲವನ್ನು ಕೂಡ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ತಗೊಂಡಿದ್ದೀವಿ ಇಲ್ಲಿವರೆಗೂ. ಅದನ್ನೇ ಮುಂದುವರಿಯುತ್ತೆ ಆ ತರದ್ದು ಘಟನೆಗಳಾದಾಗ. ಈಗ ಮೊನ್ನೆ ಆ ಮಗು ರೇಪ್ ಆಗಿದ್ದ ವಿಚಾರದಲ್ಲಿ ಕೂಡ ಅದು ಹೊರಗಿನವರೆಲ್ಲ ಬಂದು ಈ ರೀತಿ ಮಾನಸಿಕವಾಗಿ ಅವರುಗಳಿಗೆ ಏನಾಗ್ತದೆ ಗೊತ್ತಿಲ್ಲ. ನೆನ್ನೆ ಇವನು ಯಾರೋ ಒಬ್ಬ ವ್ಯಕ್ತಿಯ ಹಸುವುದು ಕೆಚ್ಚಲು ಕುಯ್ದಿದ್ದವನು. ಈ ರೀತಿ ಕೆಲವೆಲ್ಲ ಪ್ರಕರಣಗಳನ್ನ ಬಹಳ ನಾವು ಗಂಭೀರವಾಗಿ ತಗೊಳ್ತಿದೀವಿ. ಆದ್ರೆ ಆದ್ಮೇಲೆ ನಾವು ಕ್ರಮ ತಗೊಳ್ಳೋದು ಬೇರೆ. ಆಗೋದಕ್ಕೆ ಮುಂಚೆ ನಾವು ಯಾಕೆ ಗೊತ್ತಾಗುತ್ತೆ ನಮ್ಗೆ. ಇಟ್ಸ್ ಎ ಸೋಷಿಯಲ್ ಪ್ರಾಬ್ಲಮ್. ಅದ್ರ ಬಗ್ಗೆ ನಾನೇನು ಹೇಳಿಕೆ ಕೊಡಕ್ ಹೋಗೋದಿಲ್ಲ. ಯಾಕಂದ್ರೆ ಇದು ನಾವು ನಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಯಾವುದು ಅವ್ರಿಗೆ ಹೇಳ್ತೀವಿ, ಖಾಸಗಿಯಾಗಿ ಅಥವಾ ಮಾಧ್ಯಮದ ಮುಂದೆ ಹೇಳಬಾರ್ದು ಅಂತ ಅವ್ರು ಹೇಳಿದ್ದಾರೆ. ಅದನ್ನ ಯಾರು ಕೂಡ ಮಾಡ್ತಿಲ್ಲ, ನಾವು ಯಾವುದನ್ನು ಮಾಡೋದಿಲ್ಲ. ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಅದನ್ನ ಸದ್ಯಕ್ಕೆ ನಾವೇನು ಮಾತಾಡಕ್ ಹೋಗಿಲ್ಲ. ಅವ್ರ ಜೊತೆ ಮಾತಾಡ್ತೀವಿ. ಯಾರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದಾರೆ ಅವ್ರ ಜೊತೆ ಮಾತಾಡಿ ಮುಂದಿನ ಬೆಳವಣಿಗೆ ಏನು, ಯಾಕೆ ಮಾಡಬೇಕು, ಮಾಡೋದಿದ್ರೆ ಏನು, ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ಪಕ್ಷದ ಆದೇಶ ಏನ್ ಬರುತ್ತೆ ಆ ರೀತಿ ನೋಡ್ಕೊಂಡು ಮಾಡ್ತೀವಿ. ಏನಿಲ್ಲಪ್ಪ ಅಂಥದ್ದೇನು ಒಳ್ಳೆ ಕತೆ ಆಯ್ತಲ್ಲ. ಯಾರು ಈಗ ನಾನು ಯಾರ್ದೋ ಮಿನಿಸ್ಟರ್ ಮನೆಗೆ ಹೋದ್ರೆ, ಕೊಲೀಗ್ಸ್ ಮನೆಗೆ, ನಮಗೂ ಏನೋ ಡಿಪಾರ್ಟ್ಮೆಂಟಲ್ ಕೆಲಸಗಳಿರ್ತವೆ, ಹೋಗ್ತೀವಿ. ನಾನು ಹೋಗ್ತೀನಿ ಅನೇಕ ಸಂದರ್ಭದಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಾಗೆ. ಹಂಗೆ ಅವರದ್ದು ಕೆಲಸ ಏನೋ ಇತ್ತು, ಬಂದ್ರು, ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ.
ಅದೇ 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 ಈ ಸಂದರ್ಭದಲ್ಲೇ ನಿಮಗೆ ಒಂಥರ ಚೆನ್ನಾಗಿರುತ್ತೆ ನಿಮಗೆ. ಹಿಂದೆ ಕೂಡ ನೀವು ಸತೀಶ್ ಜಾರಕಿಹೊಳಿ ನೀವು ಮಾದೇವಪ್ಪ ಭೇಟಿ ಆಗ್ತಿದ್ರಿ, ಅದಕ್ಕೂ ಕೂಡ ಆ ಥರ ಭೇಟಿಗಳು ಮಾಡಬಾರ್ದು ಅಂತ. ಇಲ್ಲ, ಆ ಥರ ನಮ್ಮ ಮನೆಗೆ ನಾವು ಬೇರೆಯವ್ರ ಮನೆಗೆ ಹೋಗು ತಿಂಡಿಗೋ ಊಟಕ್ಕೋ ಹೋಗೋದು ಅದೆಲ್ಲ ಖಾಸಗಿಯಾಗಿ ಅದನ್ನ ಯಾರು ನಿಲ್ಸಕ್ಕಾಗಲ್ಲ. ಇಟ್ಸ್ ಆಲ್ ಅವರ್ ಪರ್ಸನಲ್ ಥಿಂಗ್ಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.